ಈ ವರ್ಷದ ಮಾವಿನ ಹಣ್ಣು ನಮ್ಮ ಟೇಬಲ್ ಮೇಲಿದೆ. ಇಲ್ಲಿ ತನಕ ಅಪ್ಪೆ ಮಾವಿನ ಮಿಡಿದೆ ಸುಮಾರು ಕಂತುಗಳಲ್ಲಿ ಕತೆಗಳನ್ನು ನಾವು ಬರೆದಿದ್ವಿ, ನೀವು ಓದಿದ್ರಿ. ಈಗ ಮಾವಿನ ಹಣ್ಣಿನ ಸೀಸನ್ ಪ್ರಾರಂಭ ಆಗಿದೆ. ಮಾವಿನ ಹಣ್ಣು ಅಂದ ತಕ್ಷಣ ಮಾವಿನ ಹಣ್ಣಿನ ಸೀಕರಣೆ, ಆಮೇಲೆ ಆಮ್ರಸ್, ಮ್ಯಾಂಗೋ ಜ್ಯೂಸ್, ಹೀಗೆ ಹಲವು ಥರದ ಮಾವಿನ ಹಣ್ಣಿನ ರಸಾಯನಗಳು, ಸಿಹಿಗಳು ಇವನ್ನೆಲ್ಲ ತಿನ್ನಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ನೋಡಿ, ಇವತ್ತು ನಮ್ಮ ಮೊದಲ ಮಾವಿನ ಹಣ್ಣು ಬಂದಿದೆ. ಆಮ್ರಸ್ ರೆಡಿಯಾಗಿದೆ. ಆಮ್ರಸ್ ಭಾಳ ಸರಳ, ಅದೇನಿಲ್ಲ. ಅದರ ಪಲ್ಪನ್ನು ಉಪಯೋಗಿಸ್ಕೊಂಡು ಸಕ್ಕರೆ ಬೇಕಾದ್ರೆ ಸೇರಿಸಿ ಏಲಕ್ಕಿ ಸೇರಿಸಿದರೆ ಆಮ್ರಸ್ ರೆಡಿಯಾಗುತ್ತೆ. ಇದಕ್ಕೆ ಏಲಕ್ಕಿ ಸೇರಿಸಿದ್ರೆ ಇನ್ನೊಂದು ರೀತಿ ರುಚಿ ಬರುತ್ತೆ, ಹಾಲು ಸೇರಿಸಿದರೆ ಅದು ಇನ್ನೊಂದು ಹಂತದ ರುಚಿ ಬರುತ್ತೆ. ಹೀಗೆ ನಾನಾ ರೀತಿ ನೀವು ಮಾಡ್ಬೋದು, ಭಾಳ ಸರಳವಾಗಿ ಮಾಡ್ಬೋದು. ಆಮ್ರಸ್, ಮಾವಿನ ಹಣ್ಣಿನ ತಿರುಳು, ಏಲಕ್ಕಿ, ಸ್ವಲ್ಪ ಸಿಹಿ ಕಡಿಮೆ ಇದ್ದರೆ ಸಕ್ಕರೆ, ಇಷ್ಟೇ ಸಾಕು, ಮತ್ತು ಏನೂ ಬೇಡ. ನೋಡಿ, ಮಾವಿನ ಹಣ್ಣು, 2 ರೀತಿಯ ಮಾವಿನ ಹಣ್ಣುಗಳು ನನ್ನ ಟೇಬಲ್ ಮೇಲಿದೆ. ಇದು ಈ ವರ್ಷದ ಮೊದಲ ಫಲ.